ವೆಲ್ಕಮ್ ಟು ಪೂರ್ವಿ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೊಂದು ಬ್ಯೂಟಿಫುಲ್ ಆಗಿರೋ ಹೆಲ್ತ್ ಟಿಪ್ಸನ್ನು ತೊಗೊಂಡು ಬಂದಿದ್ದೀನಿ. ಅದು ಯಾವುದು ಅಂತಂದರೆ ಶುಗರ್ಗೆ ಸಂಬಂಧಪಟ್ಟ, ಅಂದರೆ ಸಕ್ಕರೆಗೆ ಸಂಬಂಧಪಟ್ಟ ಹಾಗೆ. ನಾವು ಹೆಚ್ಚಾಗಿ ನಮ್ಮ ಊಟದ ಜೊತೆಗೆ ಅಥವಾ ತಿಂಡಿ ಊಟ ಅಥವಾ ಒಂದು ಜ್ಯೂಸ್ ತೊಗೊಳ್ಳೋದಾಯಿತು, ಯಾವುದಾದ್ರೂ ಫ್ರೂಟ್ಸ್ ತೊಗೊಳ್ಳೋದಾಯಿತು, ಜಾಸ್ತಿ ಸಕ್ಕರೆ ಅಂಶ ಇರೋ ಒಂದು ಫುಡ್ಡನ್ನು ತೊಗೊಳ್ತಾ ಇತ್ತು ಅಂತಂದರೆ ನಮಗೆ ಯಾವೆಲ್ಲ ರೋಗಗಳು ಬರುತ್ತೆ. ಅದರ್ವೈಸ್ ನಾವು ಏನಾದರೂ ಸಕ್ಕರೆ ಅವಾಯ್ಡ್ ಮಾಡ್ತು ಅಂತಂದರೆ ನಮ್ಮ ದೇಹ ಎಷ್ಟು ಹೆಲ್ದಿಯಾಗಿ ಫಿಟ್ಟಾಗಿರ್ತೀವಿ ಅಂತ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಫ್ರೆಂಡ್ಸ್. ಆದ್ದರಿಂದ ಈ ವಿಡಿಯೋ ಸ್ಕಿಪ್ ಮಾಡಿದವರಿಗೆ ತನಕ ನೋಡಿ, ನಿಮಗೆ ಎಲ್ಲ ಮಾಹಿತಿ ಗೊತ್ತಾಗುತ್ತೆ. ಈ ಒಂದು ಹೆಲ್ತ್ ರೆಮಿಡೀಸ್ ಏನಿದೆಯಲ್ಲ ಫ್ರೆಂಡ್ಸ್, ನೀವು ನಿಮ್ಮ ಒಂದು ಲೈಫ್ ಸ್ಟೈಲಲ್ಲಿ ಅಳವಡಿಸ್ಕೊಂಡಿದ್ದೆ ಆದಲ್ಲಿ ನಿಮಗೆ ಯಾವುದೇ ರೀತಿಯಾದ BP, ಶುಗರ್, ಅದರ್ ಡಿಸೀಸಸ್ ಯಾವುದೂ ಬರೋದಿಲ್ಲ ಫ್ರೆಂಡ್ಸ್. ಪ್ರತಿಯೊಬ್ಬ ಮನುಷ್ಯನಿಗೆ ರೋಗಗಳು ಬರೋದಕ್ಕೆ ಕಾರಣನೇ ಮುಖ್ಯವಾಗಿ ಅವರು ತಿಂತಿರೋ ಫುಡ್. ಹಾಗಾಗಿ ನಾವು ತಿಂತಿರೋ ಫುಡ್ಡಲ್ಲಿ ಕೆಲವೊಂದು ಚೇಂಜಸ್ಗಳು ಮಾಡ್ತು ಅಂತಂದರೆ ನಮಗೆ ಯಾವುದೇ ರೀತಿಯಾದ ಆರೋಗ್ಯ ಸಮಸ್ಯೆ ಬರೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ಯಾವುದಂತ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈ ವಿಡಿಯೋ ತನಕ ನೋಡಿ, ನಿಮಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಇದ್ರ ರಿಲೇಟೆಡ್ ಯಾವುದಾದ್ರೂ ಕ್ವಶನ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ ಹೇಳಿರಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಬನ್ನಿ ನೋಡೋಣ. ಸಕ್ಕರೆ ಸೇವನೆ ಕಡಿಮೆ ಮಾಡಿದರೆ ನಿಮ್ಮ ದೇಹದಲ್ಲಾಗುವ ಬದಲಾವಣೆಗಳು ಯಾವುವು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಸಕ್ಕರೆ ಸೇವನೆ ಮಿತಗೊಳಿಸಿ. ಸಕ್ಕರೆ ಬಾಯಿಗೆ ಸಿಹಿ ನಿಜ, ಆದರೆ ಆರೋಗ್ಯಕ್ಕಲ್ಲ. ಹೀಗಾಗಿ ಸಕ್ಕರೆ ಸೇವನೆಗೆ ಮಿತಿ ಹಾಕಿದಷ್ಟು ಉತ್ತಮ. ಅತಿಯಾದ ಸಕ್ಕರೆಯು ಬಹು ಆರೋಗ್ಯ ಸಮಸ್ಯೆಗಳು ಸೃಷ್ಟಿಸುತ್ತದೆ. ಅಂತೆಯೇ ಸಕ್ಕರೆ ಸೇವನೆಯನ್ನು ತ್ಯಜಿಸಿದಾಗ ಸಿಗುವ ಪ್ರಯೋಜನಗಳು ಅನೇಕ. ಶಕ್ತಿಯ ಮಟ್ಟ ಹೆಚ್ಚಳ. ದೇಹವು ಸಕ್ಕರೆಯಿಂದ ತ್ವರಿತ ಶಕ್ತಿಯನ್ನು ಪಡೆದರೂ ಅದು ನಂತರ ಕುಸಿದು ಆಯಾಸ, ಆಲಸ್ಯ ಉಂಟು ಮಾಡುತ್ತದೆ. ಆದರೆ ಸಕ್ಕರೆ ಸೇವನೆ ತಪ್ಪಿಸುವುದು ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಸ್ಥಿರವಾದ ಶಕ್ತಿಯ ಮಟ್ಟಗಳಿಗೆ ಕಾರಣವಾಗುತ್ತದೆ. ತೂಕ ಇಳಿಕೆ. ಪಾನೀಯ ತಿಂಡಿಗಳ ಮೂಲಕ ಹೆಚ್ಚಿನ ಸಕ್ಕರೆಯ ಸೇವನೆ ಅನಗತ್ಯ ಕ್ಯಾಲೋರಿ ಸೇವನೆಗೆ ಕಾರಣವಾಗುತ್ತದೆ. ಇದರಿಂದ ತೂಕ ಹೆಚ್ಚಾಗಬಹುದು. ಹೀಗಾಗಿ ಸಕ್ಕರೆ ಸೇವನೆ ಕಡಿಮೆ ಮಾಡುವುದರಿಂದ ತೂಕ ನಷ್ಟವು ಸುಲಭವಾಗುತ್ತದೆ. ಮಾನಸಿಕ ಸ್ಪಷ್ಟತೆ ಸುಧಾರಣೆ. ಹೆಚ್ಚಿನ ಸಕ್ಕರೆ ಸೇವನೆ ಅಲ್ಪಾವಧಿಯ ಆನಂದವನ್ನು ಉಂಟುಮಾಡುತ್ತದೆ, ಆದರೆ ಬಳಿಕ ಏಕಾಗ್ರತೆ ಸಮಸ್ಯೆಗಳ ಜೊತೆಗೆ ಮನಸ್ಥಿತಿ ಬದಲಾವಣೆಗಳು ಆತಂಕಕ್ಕೆ ಕಾರಣವಾಗುತ್ತದೆ. ಹೀಗಾಗಿ ಸಕ್ಕರೆ ಸೇವನೆ ತಗ್ಗಿದಷ್ಟು ಮಾನಸಿಕ ಸ್ಪಷ್ಟತೆ ಸುಧಾರಣೆಗೆ ಸಹಾಯಕವಾಗಿ ಕೆಲಸ ಮಾಡುತ್ತದೆ. ಆರೋಗ್ಯಪೂರ್ಣ ಚರ್ಮ. ಸಕ್ಕರೆ ಸೇವನೆಯು ಚರ್ಮದಲ್ಲಿ ಉರಿಯೂತವನ್ನು ಪ್ರಚೋದಿಸುತ್ತದೆ, ಕಾಲ್ಜನ್ ಅನ್ನು ಒಡೆಯುತ್ತದೆ. ಸಕ್ಕರೆಯು ಕಡಿಮೆ ಸೇವನೆ ಉರಿಯೂತ ಕಡಿಮೆ ಮಾಡುತ್ತದೆ. ಇದರಿಂದ ಚರ್ಮವು ಆರೋಗ್ಯಕರ ನೋಟವನ್ನು ಪಡೆಯುತ್ತದೆ. ರೋಗ ನಿರೋಧಕ ಶಕ್ತಿಗೆ ಸುಧಾರಣೆ. ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಸುಧಾರಿಸುವುದಕ್ಕೂ ಸಕ್ಕರೆ ಕಡಿಮೆ ಸೇವನೆ ಸಹಾಯ ಮಾಡುತ್ತದೆ. ಇದು ಹಲವು ಸಮಸ್ಯೆಗಳಿಂದ ರಕ್ಷಣೆ ನೀಡಲು ಸಹಾಯ ಮಾಡುತ್ತದೆ. ಕರುಳಿನ ಆರೋಗ್ಯವನ್ನು ಸುಧಾರಿಸುತ್ತದೆ. ಸಕ್ಕರೆ ಸೇವನೆಯನ್ನು ತ್ಯಜಿಸುವುದು ಕರುಳಿನ ಬ್ಯಾಕ್ಟೀರಿಯಾವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಲು, ಉರಿಯೂತ ತಗ್ಗಿಸಲು ತುಂಬ ಅವಶ್ಯಕವಾಗಿ ಕೆಲಸ ಮಾಡುತ್ತದೆ ಫ್ರೆಂಡ್ಸ್. ಹೇಗೆ ಕಡಿತಗೊಳಿಸಬಹುದು? ಹಣ್ಣುಗಳು, ತರಕಾರಿಗಳು, ಧಾನ್ಯಗಳು, ಬೀಜಗಳು ಮತ್ತು ನೇರ ಪ್ರೋಟೀನ್ಗಳು ಸೇರಿದಂತೆ ಸಂಪೂರ್ಣ ಆಹಾರವನ್ನು ಸೇವಿಸುವುದು ನಿಯಂತ್ರಿಸಲು ನೆರವಾಗುವ ಜೊತೆಗೆ ಅಗತ್ಯ ಪೋಷಣೆಯನ್ನು ಒದಗಿಸುತ್ತದೆ. ಆರೋಗ್ಯಕರ ಪಾನೀಯ ಸೇವಿಸಿ. ಸೋಡಾ ಪಾನೀಯಗಳು ಅಥವಾ ಸಿಹಿಗೊಳಿಸಿದ ರಸ ಆಯ್ಕೆಗಳ ಬದಲಿಗೆ ಗಿಡಮೂಲಿಕೆ ಚಹಾ ಮತ್ತು ಸಿಹಿಗೊಳಿಸಿದ ಪಾನೀಯಗಳೊಂದಿಗೆ ನೀರನ್ನು ಆರಿಸಿ ಕುಡಿಯುವುದು ಉತ್ತಮ. ನೋಡ್ಕೊಂಡು ಬಂದ್ರಿ ಅಲ್ವಾ ಫ್ರೆಂಡ್ಸ್, ಈ ಒಂದು ಹೆಲ್ತ್ ರೆಮಿಡೀಸ್ ಏನಿದೆಯಲ್ಲ, ಹೋಮ್ ರೆಮಿಡೀಸನ್ನು ಇವೆಲ್ಲ ಫಾಲೋಅಪ್ ಮಾಡ್ತಾ ಬಂದಿದ್ದೆ ಆದಲ್ಲಿ ನಮಗೆ ಯಾವುದೇ ರೀತಿಯಾದ ಶುಗರ್ ಸಮಸ್ಯೆ, ಸಕ್ಕರೆ ಕಾಯಿಲೆ ಬರೋದಿಲ್ಲ ಫ್ರೆಂಡ್ಸ್. ಶುಗರು ಬರೋದಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೆ ಅವನಿಗೆ ಕಾಯಿಲೆಗಳು ಬರೋದಕ್ಕೆ ಮುಖ್ಯ ಕಾರಣನೇ ಅವರು ತಿಂತಿರೋ ಫುಡ್ಡು ಮತ್ತು ಅವರ ಲೈಫ್ ಸ್ಟೈಲ್ ಫ್ರೆಂಡ್ಸ್. ಹಾಗಾಗಿ ಕೆಲವೊಂದು ಹೋಮ್ ರೆಮಿಡೀಸನ್ನು ನಾವು ಮನೇಲಿ ಮಾಡ್ತಾ ಬಂದಿದ್ದೆ ಆದಲ್ಲಿ ನಮಗೆ ಯಾವುದೇ ರೀತಿಯಾದ BP ಮತ್ತು ಶುಗರ್ ಮತ್ತು ಅದರ್ ಡಿಸೀಸಸ್ ಯಾವುದೂ ಬರೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ಈ ಟಿಪ್ಸನ್ನು ನೀವು ಮನೇಲಿ ಮಾಡ್ಕೊಳ್ಳಿ ಮತ್ತು ಹೆಲ್ದಿಯಾಗಿ ಇರಿ ಫ್ರೆಂಡ್ಸ್. ಓಕೆನಾ? ಈ ಒಂದು ವಿಡಿಯೋದಿಂದ ನಿಮಗೆ ಒಂದು ಒಳ್ಳೆಯ ಮಾಹಿತಿ ಸಿಕ್ಕಿದೆ ಅನ್ನೋದಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.